ತರಳಬಾಳು ಹುಣ್ಣಿಮೆ ಮಹೋತ್ಸವ ಮೊದಲೇ ದಿನ ಅನೇಕ ವಿಚಾರಗಳನ್ನು ನೀವು ಕೇಳಿದಿರಿ. ಇವತ್ತಿನ ಉಪನ್ಯಾಸಕಾರರ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಕಲೆ ಮತ್ತು ಸಂಸ್ಕೃತಿ. ಕಲೆ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಹಾಗೆಯೇ ಕಳೆ ಅನ್ನೋ ಶಬ್ದಕ್ಕೂ ಎರಡು ಅರ್ಥ ಇದೆ. ಒಂದು ಲಾ, ಇನ್ನೊಂದು ಳ. ಕಲೆ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಅಂದರೆ ಮುಖದ ಮೇಲೆ ಭಾಳ ಕಲೆಯಾಗಿದೆ ಅಂತಿರುವುದಲ್ಲ. ಮುಖದ ಮೇಲೆ ಭಾಳ ಕಲೆ, ವಿಕಾರ. ಇನ್ನೊಂದು ಶಬ್ದ ಕಲೆ ಅರ್ಥ ಅಂದರೆ ಈ ನಮ್ಮ ಕಣ್ಣೆದುರಿಗೆ ಮಕ್ಕಳು ಏನು ನೃತ್ಯ ಮಾಡಿದ್ರಲ್ಲ, ಎಷ್ಟು ಸುಂದರವಾಗಿತ್ತು, ಅದು ಕಲೆ. ಇನ್ನೊಂದು ಶಬ್ದ ಕಳೆ. ಕಳೆಗೂ ಎರಡು ಅರ್ಥ ಇದೆ. ಹೊಲದಲ್ಲಿ ತುಂಬ ಕಳೆಯಾಗಿದೆ ಅಂತಾರೆ, ತುಂಬ ಕಳೆಯಾಗಿದೆ. ಇನ್ನೊಂದು ಮುಖದ ಮೇಲೆ ಭಾಳ ಕಳೆ ಇದೆ. ಒಂದೇ ಶಬ್ದ ಎರಡು ವಿಭಿನ್ನ ವಿರುದ್ಧ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಬಸವಣ್ಣನವರ ಒಂದು ವಚನ ಈಗ ನಮಗೆ ನೆನಪಾಗುತ್ತೆ. ಪ್ರಳಯ ಭೂಮಿಯೊಳೊಂದು, ಬೆಳೆಯ ಭೂಮಿಯೊಳೊಂದು ಪ್ರಳಯದ ಕಸ ಹುಟ್ಟಿ ಬೆಳೆಯಲಿಯದು ಎಚ್ಚರಲಿಯದು. ಎನ್ನ ಅವಗುಣವೆಂಬ ಕಳೆಯ ಕಿತ್ತು ಸಲಹಯ್ಯ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಎಷ್ಟು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಬಸವಣ್ಣವರು. ಭೂಮಿಗೂ ಮನುಷ್ಯನ ಮನಸ್ಸಿಗೂ. ಭೂಮಿಯಲ್ಲಿ ಬೆಳೆಯುವಾಗ ತುಂಬ ಕಳೆ ಬೆಳೆದಿದ್ದರೆ ಬೆಳೆ ಅಷ್ಟು ಅಚ್ಚುಕಟ್ಟಾಗಿ ಉತ್ಕೃಷ್ಟವಾಗಿ ಬೆಳೆಯಲ್ಲ. ಆಗ ರೈತ, ಕೃಷಿಕ ಕಳೆಯನ್ನು ತೆಗಿತಾನೆ. ಆ ಕಳೆ ತೆಗೆದಾಗ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮನುಷ್ಯನ ಮನಸ್ಸಿನಲ್ಲೂ ಸಹ ಕಳೆ ಇರುತ್ತೆ. ಆ ಕಳೆಯನ್ನು ಕಿತ್ತೆಸೆದರೆ ಆಗ ಅವನ ವಿಕಾಸವಾಗುತ್ತೆ, ಅವನು ಬೆಳೀತಾನೆ. ಈ ಎರಡೂ ಅರ್ಥದಲ್ಲಿ ಬಸವಣ್ಣನವರು ಎನ್ನ ಅವಗುಣವೆಂಬ ಕಳೆಯ ಕಿತ್ತು ಸಲಹೆಯ, ಸುಳಿದೆಗೆದು ಬೆಳೆವೆನು ಅಂತ ಹೇಳ್ತಾರಲ್ಲ, ಹಾಗೆ ನಿರಂತರವಾಗಿ ಕಳೆ ಹುಟ್ಟುತ್ತಲೇ ಇರುತ್ತೆ. ಅದು ಕಳೆ ಹುಟ್ಟುತ್ತಲೇ ಇರುತ್ತೆ, ಅದನ್ನು ಕೀಳ್ತಲೇ ಇರಬೇಕು. ಈ ಸಂದರ್ಭದಲ್ಲಿ ಏನು ನೀವಿಲ್ಲಿ ಕೂತಿದ್ದೀರಲ್ಲ, ಹೀಗೆ ಕೂತು ಸಮಾಧಾನವಾಗಿ ಇಲ್ಲಿ ವಿಚಾರಗಳನ್ನು ಕೇಳೋಕ್ಕೆ ಮುಂಚೆ ಈ ಭೂಮಿಯಲ್ಲಿದ್ದಂಥ ಕಳೆ ಕಸ ಎಲ್ಲ ಕಿತ್ತೆಸೆದ್ರಲ್ಲ, ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ನಗರಸಭೆ ಮತ್ತು ಇದರ ಜವಾಬ್ದಾರಿ, ಮಹಾಮಂಟಪದ ಜವಾಬ್ದಾರಿ ಹೊತ್ತಂಥ ನಮ್ಮ ತೀರ್ಥಯ್ಯ, ಇವರನ್ನು ಅಭಿನಂದಿಸ್ಲಿಕ್ಕೆ ಬಯಸ್ತೇವೆ. ಎಷ್ಟು ಕಳೆ ಸಮಿತಿಯವರೆಲ್ಲರೂ, ಮಹಾಮಂಟಪದ ಸಮಿತಿಯವರು, ನಗರಸಭೆ ಎಷ್ಟು ಕಷ್ಟಪಟ್ಟು ಇಲ್ಲಿ ಮಾಡಿದ್ದಾರೆ. ನಮ್ಮ ಶಾಸಕರು ಸಂಗಮೇಶ್, ಇದೆಲ್ಲ ಒಂದು ಏನು ವ್ಯವಸ್ಥಿತ ರೂಪ ಇದಕ್ಕೆ ಸಿಕ್ತು. ಈ ಕಳೆ ಹೋಗಿದೆ, ಈಗ ಬೆಳಿಬೇಕಿದು, ಬೆಳಿಬೇಕು. ಹೇಗೆ ಬೆಳಿಬೇಕು? ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆಯನ್ನು ನಮ್ಮ ಸಂಸದರಾದಂಥ ರಾಘವೇಂದ್ರ ಇದನ್ನು ಮುಂದಿನ ದಿನಮಾನಗಳಲ್ಲಿ
ಇಲ್ಲಿ ಮತ್ತೆ ಕಳೆ ಸೇರಿದ ಹಾಗೆ ಇದು ಉಜ್ವಲವಾಗಿ ಬೆಳೆಯೋ ಹಾಗೆ ಮತ್ತೆ ಇಲ್ಲಿಯ ಕಾರ್ಮಿಕರು. ನಮ್ಮ ಬಾಲ್ಯದ ನೆನಪು, ನಾವು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು ಪ್ರವಾಸ. ಈಗಲೂ ನೆನಪಿದೆ ನಮಗೆ, ಕಣ್ಣಿಗೆ ಕಟ್ಟಿದಾಗಿದೆ. ಆ ಕಬ್ಬಿಣವನ್ನು ಕಾದ ಕಬ್ಬಿಣ, ಅದನ್ನು ಹೇಗೆ ಅದನ್ನು ಅವರು ಕಾಯಿಸಿ ಹದಗೊಳಿಸ್ತಾ ಇದ್ದರು. ಭಾಳ ಅದ್ಭುತವಾದಂಥ ಆವಾಗಿನ ದೃಶ್ಯ, ಮೈ ಜುಮ್ ಅಂತಕ್ಕಂಥ ದೃಶ್ಯ. ಅದು ಮತ್ತೆ ಅದು ಇಲ್ಲಿ ಕಾಣುವಂತಾಗಬೇಕು, ಮತ್ತು ಅದು ಈ ಕಾರ್ಖಾನೆ ಬೆಳೆಯುವಂತಾಗಬೇಕು. ಈ ಮಹಾಮಂಟಪಕ್ಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯವರ ಅವರ ಬೆಂಬಲದಿಂದ 1923ರಲ್ಲಿ ಜನವರಿ 18, ಇದೇ ತಿಂಗಳು, ಇದು 24, 18 ಒಂದು ವಾರದ ಹಿಂದೆ ಈ ಜಾಗದಲ್ಲಿ ಅವರೇನು ಮಾಡಿದರು ಮಹಾರಾಜರು, ಅದು ಮತ್ತೆ ಅದು ರಾಜಪ್ರಭುತ್ವ. ಅದು ಆ ರಾಜಪ್ರಭುತ್ವದಲ್ಲಿ ಆಗಿದ್ದಂತಹ ಮಹಾನ್ ಕಾರ್ಯವನ್ನು ಪ್ರಜಾಪ್ರಭುತ್ವದಲ್ಲಿ ಮುನ್ನಡೆಸದೆ ಹೋದರೆ ನಿಜವಾಗಿ ದೊಡ್ಡ ದುರಂತ ಅದು. ಪ್ರಜಾಪ್ರಭುತ್ವದಲ್ಲಿ ರಾಜಪ್ರಭುತ್ವಕ್ಕಿಂತ ಪ್ರಜಾಪ್ರಭುತ್ವ ಶ್ರೇಷ್ಠ ಅಂತ ಏನು ಮನಗಾಣ್ತಾ ಇದ್ದೀವಿ, ಅದನ್ನು ನೀವು ಪ್ರಜಾಪ್ರಭುತ್ವದ ಮುಂದಾಳುಗಳು ಮತ್ತೆ ಇಲ್ಲಿಯ ಕಾರ್ಖಾನೆ ವಿಜೃಂಭಿಸಬೇಕು. ಆಗಿನ ಕಾಲಕ್ಕೆ ತಕ್ಕಂತೆ ಯಂತ್ರಗಳಿದ್ದವು, ಈಗ ಹೊಸದಾಗಿ ಆವಿಷ್ಕಾರಗಳಾಗಿದೆ. ಆ ಆವಿಷ್ಕಾರಕ್ಕೆ ಅನುಗುಣವಾಗಿ ಮತ್ತೆ ಈ ಭದ್ರಾವತಿ ಮತ್ತೆ ಇದು ಬೆಳಿಬೇಕು. ಕಾರ್ಮಿಕರಿಗೆ ಆ ಮೂಲಕ ದುಡಿತಕ್ಕಂಥ ಶಕ್ತಿಯನ್ನು ರೂಪಿಸಬೇಕು. ಹಾಗಾದಾಗ ಮಾತ್ರ ಇದು ನಮ್ಮ ದೇಶ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ. ಕೈಗಾರಿಕೋದ್ಯಮಿಗೆ ಪ್ರಾಯಶಃ ಇವತ್ತೇನಾದರೂ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿದ್ದಿದ್ರೆ, ಅವರು ಕಟ್ಟಿ ಬೆಳೆದಂಥ ಈ ಕಾರ್ಖಾನೆ ಇಷ್ಟು ಇದಾಗಿದೆ ಅನ್ನೋದ್ರೆ ಪ್ರಾಯಶಃ ಅವ್ರಿಗೆ ಕೊಟ್ಟಂಥ ಭಾರತ ರತ್ನ ಅನ್ನೋ ಒಂದು ಬಿರುದೇನಿದೆಯಲ್ಲ, ಅದನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕಳಿಸ್ತಿದ್ರು, ಅದನ್ನು ರಿಜೆಕ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ ನನಗೆ. ನೀವು ಕೊಟ್ಟಂಥ ಭಾರತ ರತ್ನ ಏನು ಕೊಟ್ಟಿದ್ದೀರಿ, ನಾನು ಅದನ್ನು ತಿರಸ್ಕರಿಸ್ತೀನಿ, ನೀನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವರು ಸವಾಲು ಹಾಕ್ತಿದ್ರು ಅಂತ ಅನಿಸುತ್ತೆ ನಮ್ಮ ಸಂಸದರು ಹೇಳೋದು. ಇದನ್ನು ಕೇಂದ್ರದಲ್ಲಿ ನಮ್ಮ ಪ್ರಧಾನಿಯವರು ಮೋದಿಯವರು ಅವ್ರ ಗಮನಕ್ಕೂ ತಂದು ಇದನ್ನು ಯಶಸ್ವಿಯಾಗಿ ಇಲ್ಲಿ ಮತ್ತೆ ಕಾರ್ಖಾನೆ ವಿಜೃಂಭಿಸಬೇಕು, ಕಾರ್ಮಿಕರು ಅವ್ರ ಬದುಕು ರೂಪುಗೊಳ್ಳಬೇಕು ಅನ್ನುವ ನಮ್ಮ ಆಶಯವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಇಲ್ಲಿಂದ ನಿರ್ಗಮಿಸುವ ವೇಳೆಯಲ್ಲಿ ನಾನು 100ಕ್ಕೆ 100 ಮಾಡೇ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇನ್ನು ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಯಡಿಯೂರಪ್ಪನವರು, ಇವರು ಬೋಡೆ ಬಸವ ಇದ್ದಂಗೆ. ಬೋಡೆ ಬಸವ ಅಂತ ಕೇಳಿದ್ರಲ್ಲ, ಶಿವ ಏನು ಕೇಳಿದ್ರು ಕೊಟ್ಬಿಡ್ತಾನಂತೆ, ಏನು ಕೇಳಿದ್ರು ಕೊಡ್ತಾನೆ ಶಿವ. ಒಮ್ಮೆ ಭಸ್ಮಾಸುರ ಅವನೇನೋ ಕೇಳಿದ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಸುಟ್ಟು ಬುದಿ ಆಗಬೇಕು, ಅಂಥದ್ದೊಂದು ವರ ಕೊಡು ಅಂತ ಹೇಳಿ. ಬೋಳೆ ಶಿವ ಏನೋ ಕೊಟ್ಬಿಟ್ಟು ಆಯಿತು ಅಂತಂದು. ಕೊನೆಗೆ ಭಸ್ಮಾಸುರ ಏನು ಮಾಡ್ತಾನೆ, ನೀನು ಕೊಟ್ಟದ್ದು ಅದು ಕೆಲಸ ಮಾಡುತ್ತೆ ಅಂತ ನನಗೇನು ಗೊತ್ತು, ಖಾತ್ರಿ, ನಿನ್ನ ತಲೆ ಮೇಲೆ ಕೈ ಇಡ್ತೀನೋ ಅಂತಂದು ಅವ್ನು ಹೋದಂತ. ಅವು ಶಿವ ಕಾಲು ಕಿತ್ತ ಅಂತಂದು ಒಂದು ಒಳ್ಳೆ ರೋಚಕವಾದ ಕಥೆ ಇದೆ. ಅಂತಹ ಸ್ವಭಾವ ಅವ್ರದ್ದು. ನಮ್ಮೆಲ್ಲ ನೀರಾವರಿ ಯೋಜನೆಗಳಿಗೂ ಧಾರಾಳವಾಗಿ ಬೊಕ್ಕಸದಲ್ಲಿ ದುಡ್ಡು ಇದೆಯೋ ಇಲ್ಲೋ ಅನ್ನೋ ಲೆಕ್ಕಾಚಾರ ಹಾಕದೆ ಧಾರಾಳವಾಗಿ ಮಂಜೂರು ಮಾಡಿದಂಥ ಒಂದು ಮಹಾ ಮುಖ್ಯಮಂತ್ರಿ ಅಂತ ಹೇಳಿದರೆ ಹಿಂದಿನ ಯಡಿಯೂರಪ್ಪನವರು. ಅವರನ್ನು ಮುಖಸ್ತುತಿ ನಾವು ಮಾಡ್ತಾ ಇಲ್ಲ. ಇವತ್ತೇನಾದರೂ ಕೆರೆಗಳು ಎಲ್ಲ ತುಂಬಿ ತುಳುಕಾಡ್ತಾ ಇದ್ದಾವೆ ಅಂದರೆ ಅವರು ನಮ್ಮ ಆಶಯಕ್ಕೆ ಅನುಗುಣವಾಗಿ ಅವರು ಮಂಜೂರಾತಿ ಮಾಡಿದ್ದು
ಆ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯವಾಗಿವೆ. ಇವತ್ತಿಗೆ ನೋಡಿ, ಈಗ ಭರಮಸಾಗರ ನೋಡಿ, ಜಗಳೂರು ನೋಡಿ, ಇಲ್ಲಿ ಸದ್ಯದರಲ್ಲೇ ಹಳೇಬೀಡಿನಲ್ಲೂ ಮತ್ತು ಇನ್ನು ಅನೇಕ ಕಡೆ ಸಾವಿರಾರು ಕೋಟಿ ರೂಪಾಯಿಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಂಜೂರು ಮಾಡಿದ್ದು ನಮಗಂತೂ ಬಹಳ ತುಂಬ ಅವ್ರನ್ನ ಎಷ್ಟು ನೆನೆಸ್ತೀವಿ, ಸ್ಮರಿಸ್ತೀವಿ ಅಂದರೆ, ಅವ್ರಿಗೆ ಆರೋಗ್ಯ ಕ್ಷೀಣಿಸ್ತಾ ಇದ್ದರೂ ಸಹ ಅವರ ಹುಮ್ಮಸ್ಸಿದೆಯಲ್ಲ, ಒಂದು ರೀತಿ ಅವರು ಸಿಂಹಕ್ಕೆ ಎಷ್ಟೇ ವಯಸ್ಸಾದರೂ ಸಹ ಅದು ಸಿಂಹ ಗರ್ಜನೆ ಅಂತೇನಿದೆಯಲ್ಲ, ಅದಕ್ಕೆ ಹಾಗಿದ್ದಾರೆ. ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅವರ ಮಕ್ಕಳು ಅವರ ಆಶಯಕ್ಕನುಗುಣವಾಗಿ ಅವರು ಈ ತರಳುಬಾಳು ಹುಣ್ಣಿಮೆಗೆ ಬರೀ ಅತಿಥಿಗಳಷ್ಟೇ ಅಲ್ಲ, ಹಿಂದೆ 1985ರಲ್ಲಿ ಶಿಕಾರಿಪುರದಲ್ಲಿ ತರಳುಬಾಳು ಹುಣ್ಣಿಮೆ ಆದಾಗ ಅವರೇ ಅಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಈ ಹುಣ್ಣಿಮೆ ಮಹೋತ್ಸವವನ್ನು ನಡೆಸ್ಕೊಟ್ರು ಯಶಸ್ವಿಯಾಗಿ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಂ, ನೆನಪು ಬರ್ತಾ ಇಲ್ಲ ಗವರ್ನರ್ ಯಾರು ಅವಾಗಿದ್ದರು ಅಂತ ಹೇಳಿ, ಬಟ್ ಶಾಸಕರಾಗಿ ಅವರು ಈ ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ನಡೆಸಿದರು. ನೀವೆಲ್ಲ ಇಲ್ಲೇನು ಎಷ್ಟೊಂದು ಶ್ರದ್ಧಾ ಭಕ್ತಿ ನಿಮಗಿದೆ ಅಂದರೆ ನಿಜವಾಗಿಯೂ ಭಾಳ ಸಂತೋಷ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಇನ್ನೂ 8 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದೆ. ಈಗ ಬಹಳ ವೇಳೆಯಾಗಿರೋದ್ರಿಂದ ನಾವು ಹೆಚ್ಚು ಮಾತುಗಳನ್ನಾಡದೆ ಈ ವೇದಿಕೆಯಿಂದ ಅನೇಕ ಒಳ್ಳೊಳ್ಳೆಯ ಮಾತುಗಳನ್ನು ನೀವು ಕೇಳಿದಿರಿ. ಇನ್ನೂ 8 ದಿನಗಳ ಕಾಲ ನೀವು ಇದೀರಿ. ಈ ಒಂದು ವೇದಿಕೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ಸೆಳೀತಾ ಇದೆ ಅಂತ ಹೇಳಿದರೆ, ಭಾಳ ಜನ ಬರೀ ದೂರದರ್ಶನದ ಹುಚ್ಚು ಸೀರಿಯಲ್ ಹುಚ್ಚು ಅಂತಾರೆ. ನಿಮಗೆ ಸೀರಿಯಲ್ ಹುಚ್ಚಲ್ಲ, ಈ ನಿಜವಾದ ಒಳ್ಳೆಯ ವಿಚಾರ ತಿಳ್ಕೊಳ್ಬೇಕು ಅನ್ನೋ ಹುಚ್ಚಿದೆ ಅನ್ನೋದಕ್ಕೆ ಈ ತರಳುಬಾಳು ಹುಣ್ಣಿಮೆಗೆ ಬಂದಂಥ ಇದೇ ಸಾಕು. ಭಾಳ ಹೆಮ್ಮೆ ಪಡ್ತಾರೆ ಜನರು. ನಾನು ಇಷ್ಟು ವರ್ಷ ಹುಣ್ಣಿಮೆಯಲ್ಲಿ ಬಂದಿದ್ದೀನಿ, ತಪ್ಪದೆ ಬಂದಿದ್ದೀನಿ ಅನ್ನೋದು ಹೇಳೋದೇ ಅವರು ಖುಷಿ ಪಡ್ತಾರೆ. ನಮ್ಮ ಗ್ರಾಮೀಣ ಜನರಲ್ಲಿ ಅಂಥ ಒಂದು ಭಕ್ತಿ, ಶ್ರದ್ಧೆ, ನಿಷ್ಠೆ ಅದನ್ನು ಬೆಳೆಸಬೇಕಾಗಿದೆ. ನಮ್ಗೆ ತುಂಬ ಸಂತೋಷ. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಹೀಗೆ ಮುಂದೆಯೂ ಸಹ ನಡ್ಕೊಂಡು ಹೋಗುತ್ತೆ. ನೀವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ವಾಪಸ್ ಹೋಗುವಾಗ ಸುರಕ್ಷಿತವಾಗಿ ನಿಮ್ಮ ಮನೆ ತಲುಪೋ ಹಾಗೆ ಯಾವುದೇ ಧಾವತಿ ಇಲ್ಲದೆ, ಅವಸರ ಮಾಡಿಕೊಳ್ಳದೆ ನೀವು ನಿರ್ಗಮಿಸಿ ನಿಮ್ಮ ಮನೆಗೆ ಸುಖವಾಗಿ ನಿದ್ರಿಸುವಂತಾಗಲಿ. ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ನೀವು ಸಜ್ಜಾಗಿ ಬನ್ನಿ. ಹಗಲ ಹೊತ್ತು ಕ್ರೀಡಾ ಸ್ಪರ್ಧೆಗಳಿವೆ, ಅದರಲ್ಲೂ ನೀವು ಭಾಗವಹಿಸಿ ಆನಂದವನ್ನು ಪಡೀರಿ. ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.